ಹಾಯ್. ಎಲ್ಲಿಂದ ಬಂದಿದ್ದೀರಾ? ಯಶವಂತಪುರದಿಂದ. ಇದೇ ಫಸ್ಟ್ ಟೈಮಾ? ಇದೇ ಫಸ್ಟ್ ಟೈಮ್ ಸರ್. ಮೇಡಮ್, ಇವತ್ತಿನ ವರ್ಕ್ಶಾಪ್ನಲ್ಲಿ ಗುರುಗಳು ಹೇಳ್ಕೊಟ್ಟಿರೋ ಒಂದು ಒಳ್ಳೆ ವಿಚಾರ ಹಂಚ್ಕೊಳ್ಬೋದು ನಮ್ಮ ಜೊತೆ? ನನಗೆ ಇರುವೆದು ತುಂಬ ಇಷ್ಟ ಆಯಿತು. ಏನೇನು ಕಲ್ತ್ರಿ? ಏನೇನು ಕಲ್ತ್ರಿ ಅಂದರೆ ಮುಂದೆ ಇರುವೆಯಿಂದ ಏನು ಕಲ್ತ್ರಿ? ಇರುವೆಯಿಂದನಾ ನಾನು ಅದು ಹೆಂಗೆ ಸ್ಟಾಕ್ ಮಾಡಿ ಇಡುತ್ತೋ ಅದೇ ಥರ ನಾವು ನೆಕ್ಸ್ಟ್ ಊಟ ಸೇವ್ ಮಾಡಿ ಇಡುತ್ತೆ. ಹಾಗೆ ನಾವು ರಿಟೈರ್ಮೆಂಟ್ ಅಂತ ಅನ್ಕೋಬಾರ್ದು, ಅದಕ್ಕೆ ಸೇವ್ ಮಾಡಿ ಇಡಬೇಕು ನಾವು. ಈಗ ನೀವು ಗುರುಗಳ ಪರಿಚಯ ಹೇಗಾಯ್ತು ನಿಮಗೆ? ನಾನು ಯೂಟ್ಯೂಬ್ ನೋಡ್ತಾ ಇದ್ದೆ ಸರ್. ಯೂಟ್ಯೂಬ್ ನೋಡ್ತಾ ಇದ್ದೆ. ಈಗ ರೀಸೆಂಟಾಗಿ ಎಜಿಕರಂದಲ್ಲಿ ಬರ್ತಾ ಇದ್ದಾರೆ, ಅದರದ್ದೊಂದು ಅಫರ್ಮೇಷನ್ ಮಾಡ್ತಾ ಇದ್ದೀನಿ ಸರ್. ನಾನು ಬೆಳಗ್ಗೆ ಮತ್ತು ಸಂಜೆ ಟೈಮು ಪಾಟಲ್ಲಿ ನೀರು ಇಟ್ಕೊಂಡು ರಾತ್ರಿ ಮಲಗಬೇಕಾದ್ರೆ ಮತ್ತೆ ಬೆಳಗ್ಗೆ 4 ಗಂಟೆಗೆ ಎದ್ದು ಮತ್ತೆ ಅಫರ್ಮೇಷನ್ ಮಾಡ್ತೀನಿ ಸರ್. ಈಗ ನೀವು ಗುರುಗಳ ಅಫರ್ಮೇಷನ್ ಟೆಕ್ನಿಕ್ಸ್ನ ಫಾಲೋ ಮಾಡ್ತೀನಿ ಅಂತ ಹೇಳ್ತಿದ್ದೀರಾ. ಇದರಿಂದ ನಿಮ್ಗೆ ಏನಾದರೂ ಆಗಿರೋ ಒಳ್ಳೆ ವಿಚಾರ ಹಂಚ್ಕೊಳ್ಬೋದಾ ನಮ್ಮ ಜೊತೆ? ಮಾಡ್ತಾ ಇದ್ದೀನಿ ಸರ್, ಬರಲ್ಲ. ನನಗೆ ಲೈಟಾಗಿ ಒಂದ್ಸರಿ ಆಗಿದೆ. ನಾನು ಐ ಎಮ್ ರಿಚ್ ಅಂತ ಬೇರೆ ಬರೀತಾ ಇದ್ದೆ ನನ್ನ ಡೈರಿಲಿ. ನಾನು ಟೈಲರಿಂಗ್ ಕ್ಲಾಸ್ ನಡೆಸ್ತಾ ಇದ್ದೀನಿ ಸರ್. ಯಾರು ಬರ್ತಾ ಇರಲಿಲ್ಲ, ಈಗ ಮಾಡಿ ಆದಮೇಲೆ ಎಲ್ಲ ಕಲಿಯೋದಕ್ಕೆ ಬರ್ತಾ ಇದ್ದಾರೆ ಸ್ಟೂಡೆಂಟ್ಸ್. ಅದು ಖುಷಿ ಆಗುತ್ತೆ. ಹಾಗೆ ಗುರುಗಳ ಆಶೀರ್ವಾದ ತಗೊಂಡಾಗ ಅವರು ಮುಟ್ಟಿದಾಗ ನಿಮಗೆ ಏನು ಫೀಲ್ ಅನಿಸ್ತು? ಸರ್ ಇಲ್ಲ ಸರ್, ನಂಗೆ ಬೆಳಗ್ಗೆ ಅವ್ರನ್ನ ಟಚ್ ಮಾಡಿದ ತಕ್ಷಣ ಏನೋ ನನಗೆ ಒಂಥರ ಮೈಯಲ್ಲಿ ವೈಬ್ರೇಟ್ ಆದಂಗೆ ಆಗಿದೆ. ಹಿಂಗೆ ಆಶೀರ್ವಾದ ಸಿಕ್ಕಿದೆ ಅಂದ್ಕೊಂಡೆ. ಸೂಪರ್. ಈ ಮನೀಸ್ ಹ್ಯಾಪಿನೆಸ್ ಕಾರ್ಯಾಗಾರ ಈ ಪ್ರಪಂಚದ ಎಲ್ಲ ಜನರಿಗೆ ಬೇಕು ಅನಿಸುತ್ತಾ? ಬೇಕು ಸರ್, ಬೇಕು. ಯಾರ್ಯಾರು ದಾಟ್ರಿದ್ದಾರೆ ಅವರೆಲ್ಲ ಬರಬೇಕು ಸರ್. ಹಾಗೆ ನೆಕ್ಸ್ಟ್ 100 ಕೋಟಿ ವರ್ಕ್ಶಾಪ್ ಇದೆ, ಈಗ ನೀವು ರಿಜಿಸ್ಟರ್ ಮಾಡ್ಕೊಂಡಿದ್ದೀರಿ? ಮಾಡ್ಕೊಳ್ತೀವಿ. ಹಾಗೆ ಗುರುಗಳ ಶಕ್ತಿ, ಅವರ ಜ್ಞಾನ, ಅವರ ತಿಳುವಳಿಕೆ ಬಗ್ಗೆ ನೀವು ನಿಜ ಹೇಳಬೇಕು, ನಿಮ್ಗೇನು ಅನಿಸ್ತಿದೆ? ಇಲ್ಲ ಸರ್, ಗುಡ್ ಅನಿಸ್ತು. ತಗೋಬೇಕು, ಗೊತ್ತಿರಲಿಲ್ಲ. ಒಬ್ರು ಗುರು ಸಿಕ್ಕಿದ್ದಾರೆ, ಅವರಿಗೂ ತಗೋಬೇಕು. ಹಾಗೆ ಗುರುಗಳು ರಿಟೈರ್ಮೆಂಟ್ ಫಂಡ್ ಮಾಡಬೇಕಂತ ಹೇಳಿಕೊಟ್ರಿ. ಇವಾಗ ನೀವು ಏನಾದರೂ ಪ್ಲಾನ್ ಮಾಡಿದ್ದೀರಾ? ಏನಕ್ಕೋಸ್ಕರ ನಾವು ಮಾಡಬೇಕು ರಿಟೈರ್ಮೆಂಟ್ ಫಂಡ್? ಮುಂದೆ ಜೀವನಕ್ಕೆ ಬೇಕಲ್ಲ ಸರ್. ಇವತ್ತಿಗೆ ಮುಗಿಲಿಲ್ಲ ಲೈಫು. ಇರೋ ತನಕ ಹಣನೂ ಬೇಕು. ಹಣಕ್ಕೆ ಪ್ರಾಮುಖ್ಯತೆ ಕೊಡಬೇಕು. ಹಾಗೆ ಈಗ ಮನೆ ಕಟ್ಟುವ ವಿಚಾರದಲ್ಲಿ ಪಕ್ಷಿಗಳು ಗೂಡು ಕಟ್ತವೆ ಅಲ್ವಾ? ಇದ್ರ ಬಗ್ಗೆ ಪಕ್ಷಿಯಿಂದ ನೀವೇನು ಕಲ್ತಿದ್ದೀರಿ? ಪಕ್ಷಿಯಿಂದ ಇದುವರೆಗೂ ಕಲ್ತಿಲ್ವ ಸರ್. ಪಕ್ಷಿ ನೋಡೋದ್ಮೇಲೆ ಅನ್ನಿಸ್ತು ನಾನು ಕಟ್ಟಲೇಬೇಕು. ಯಾಕೆ ನಮ್ಮ ಕೈಲಿಂದ ಸಾಧ್ಯ ಆಗಲ್ವಾ? ಆಗುತ್ತೆ. ಹಾಗೆ ಈಗ ಯೂಟ್ಯೂಬ್ ಮುಖಾಂತರ ಇವತ್ತು ನಿಮ್ಮನ್ನು ಕೋಟ್ಯಾಂತರ ಜನ ನೋಡ್ತಿದ್ದಾರೆ, ಅವರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಎಲ್ಲರೂ ಒಂದ್ಸರಿ ಬಂದು ಕ್ಲಾಸ್ ಅಟೆಂಡ್ ಮಾಡಿ ಗುರುಗಳ ಆಶೀರ್ವಾದ ಪಡ್ಕೊಳ್ಳಿ. ಒಂದು ಬ್ಲೆಸ್ಸಿಂಗ್ ಇದೆ. ಗುರುಗಳು ಏನು ಹೇಳಿದ್ದಾರೆ ಅಂತ ನೋಡೋಣ. ಇಲ್ಲಿಯ ತನಕ ನಿಮ್ಮ ಜೀವನದಲ್ಲಿ ಆಗಿರುವುದೆಲ್ಲವೂ ನಿಮ್ಮ ಒಳ್ಳೆಯದಕ್ಕೆ, ವಿಶ್ವಕ್ಕೆ ಕೃತಜ್ಞತೆಗಳು ತಿಳಿಸಿ. ನಮ್ಮ ಕರ್ಮಗಳ ಫಲವೇ ಕಷ್ಟಗಳು. ಇವತ್ತಿಗೆ ನಿಮ್ಮ ಕರ್ಮಗಳೆಲ್ಲವೂ ಸಂಪೂರ್ಣವಾಗಿ ಕಳೆದಿದೆ. ಇನ್ನು ಮುಂದೆ ದುಃಖ ಪಡಬೇಡಿ, ಖುಷಿಯಿಂದ ಇರಿ. ನೀವು ಅಂದುಕೊಂಡಿದ್ದೆಲ್ಲವೂ ನಡೆಯುತ್ತದೆ. ಧೈರ್ಯವಾಗಿರಿ. ಗುರುಗಳ ಆಶೀರ್ವಾದ ಮತ್ತು ವಿಶ್ವಶಕ್ತಿ ನಿಮ್ಮ ಮೇಲಿದೆ. ನಿಮಗೆ ಶುಭವಾಗಲಿ. ನೀವು ಬೇಗ ಶ್ರೀಮಂತರಾಗುತ್ತೀರಾ. ಅನಂತ ವಿಶ್ವಾಚಾರ್ಯ. ಸರ್ ಹೇಗೆ ಅನಿಸಿದೆ ಫೀಲ್? ಬರ್ತಿದ್ದೇನೆ. ಆಗುತ್ತೆ ಸರ್, ನಂಬಿದ್ದೀನಿ. ಹಾಗೆ ಆಗುತ್ತೆ. ಆದ್ಮೇಲೆ ಇನ್ನೊಂದ್ಸರಿ ಬಂದೇ ಬರ್ತೀನಿ ಸರ್. ಇದನ್ನು ಮತ್ತೆ ನಾನು ಮಾತಾಡೇ ಮಾತಾಡ್ತೀನಿ. ಸೂಪರ್, ಒಳ್ಳೇದಾಗಲಿ. ನಾವು ರಾಯಚೂರು ಡಿಸ್ಟಿಕ್ಕಿಂದ ಸಿಂಧನೂರು ತಾಲೂಕು ಇಂದ ಬಂದಿದ್ದೀವಿ ಸರ್. ಇದೇ ಫಸ್ಟ್ ಟೈಮಾ? ಹಾಂ, ಇದೇ ಫಸ್ಟ್ ಟೈಮ್ ಸರ್ ಬಂದಿರೋದು. ಗುರುಗಳ ವಿಡಿಯೋ ಎಷ್ಟು ದಿವಸದಿಂದ ಫಾಲೋ ಮಾಡ್ತಿದ್ರು? ನಮ್ಮ ಮನೆಯವ್ರು ನೋಡ್ತಿದ್ರು ಸರ್. ಅದು ಭಾಳ ದಿನದಿಂದ ಅಂದರೆ ನಮ್ಮ ಮನೆಯವರೇ ನೋಡ್ತಿದ್ರು ಸರ್ ಅದನ್ನು. ಬಟ್ ನಾನೇನಂದರೆ ಅವಾಗವಾಗ ಹೋಗಿ ನೋಡ್ತಿದ್ದೆ ಅಷ್ಟೇ ಸರ್. ನೋಡ್ತಿದ್ದೆ, ಬಟ್ ಎಲ್ಲೋ ಒಂದು ಉಪ್ಪಿಂದ ಆಗಿರ್ಬೋದು, ಯಾವುದೇ ಆಗಿರ್ಬೋದು. ಬಟ್ ಅದು ಹೇಳಿದಾಗ ನಾನು ಮನೇಲಿ ಮಾಡಿದ್ದೆ ಸರ್. ಬಟ್ ಅದರಿಂದ ನನಗೆ 5 ಡೇಸಲ್ಲೇ ನನಗೆ ಚೆನ್ನಾಗಿ ಅನಿಸ್ತು. ಹಂಗಾಗಿ ನಮ್ಮ ಮನೆಯವರು ಟಿಕೆಟ್ ತೊಗೊಂಬನ ಹಿಂಗೆ ಬ್ಯಾಡ್ರಿ, ಅಷ್ಟು ಅಮೌಂಟ್ ಆಗುತ್ತೆ, ಯಾಕೆ ಬೇಡ ಅಂದ್ಕೊಂಡೆ. ಬಟ್ ಇರಲಿ ಹೋಗಮ್ಮ ಅಂತ ಅಂದ್ರಿ ಸರ್. ಹಂಗಾಗಿ ಇಬ್ಬರು ಬಂದಿದ್ದು ಸರ್ ಇದು ವರ್ಕ್ಶಾಪಿಗೆ. ಇದೇ ಫಸ್ಟ್ ಟೈಮ್ ಸರ್ ಬಂದಿರೋದು ನಾವು. ಹಾಂ ಸರ್, ಬಂದಿರೋದು. ಬಟ್ ಇದು ಅಫರ್ಮೇಷನ್ ಅಂದರೆ ನಾವು ಏನು ಅಂದ್ಕೊಳ್ತೀವೋ ಅದಕ್ಕಿಂತ ನಮ್ಮ ಹೆಚ್ಚಿನ ಮನಸ್ಥಿತಿಯಿಂದ ಅಂದ್ಕೊಂಡ್ರೆ ಇನ್ನೂ ಚೆನ್ನಾಗಿ ಆಗುತ್ತಾ ನಮ್ಮ ಲೈಫಲ್ಲಿ ಅನ್ನೋದು ಗೊತ್ತಾಗ್ತಿದೆ ಸರ್. ಬಟ್ ಒಂದೊಂದು ಗುರೂಜಿ ಮಾತುಗಳನ್ನು ಕೇಳ್ತಾ ಇದ್ದರೆ ನಮ್ಮ ಲೈಫಲ್ಲಿ ಇನ್ನೂ ಹೆಚ್ಚಿನದಾಗಿ ಸಕ್ಸಸ್ ಕಾಣ್ಬೋದು. ನಾವು ಹೆಚ್ಚಿನದಾಗಿ ಹಣ ಹೂಡಿಕೆ ಮಾಡ್ಬೋದು. ಬಟ್ 10% 100% ಹಣ ನಾವು ಗಳಿಸ್ತೀವಿ. ಬಟ್ ಎಲ್ಲೋ ಒಂದು ಕಡೆ ಆ ಮೂಲೆ ಈ ಮೂಲೆಯಲ್ಲಿ ಎಲ್ಲೋ ಹೋಗ್ತಿದೆ. ಬಟ್ ಅದು ಗೊತ್ತಾಗ್ತಾನೆ ಇಲ್ಲ ಸರ್. ಬಟ್ ಎಲ್ಲೆಲ್ಲಿ ಎಷ್ಟೆಷ್ಟು ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಎಷ್ಟು ಖರ್ಚು ಮಾಡಬೇಕು, ಎಷ್ಟು ದಾನ ರೂಪಾದಿಯಲ್ಲಿ ನಾವು ಖರ್ಚು ಮಾಡ್ಬೇಕು ಅನ್ನೋದನ್ನು ಗುರುಗಳು ಭಾಳ ಚೆನ್ನಾಗಿ ಹೇಳ್ಕೊಟ್ರು ಸರ್. ಬಟ್ ನಾವು ದುಡಿದೋಕ್ಕಿಂತ ಉಳಿಸೋದನ್ನು ಭಾಳ ಇಂಪಾರ್ಟೆಂಟ್ ಅನ್ನೋದು ಇಲ್ಲಿ ಗೊತ್ತಾಯ್ತಿದೆ ಸರ್. ಪ್ರತಿಯೊಂದು ವಿಡಿಯೋನು ಹಣದ ಬಗ್ಗೆ. ಬಟ್ ಎಲ್ಲೋ ನಾವು ಸ್ಕೂಲು ಕಾಲೇಜ್ನಲ್ಲಿ ಎಲ್ಲೋ ಆಗಿರ್ಬೋದು ಸರ್, ಎಷ್ಟೆಷ್ಟೋ ಅಮೌಂಟ್ ಕೊಟ್ಟು ನಾವು ಅದನ್ನು ಕಲ್ತಿರ್ತೀವಿ ವಿದ್ಯಾಭ್ಯಾಸ. ಬಟ್
ಬಟ್ ಹಣದ್ದು ಮಾಹಿತಿಯನ್ನು ಯಾರು ಕೊಟ್ಟಿರಲಿಲ್ಲ. ಬಟ್ ಈ ಥರ ಫಸ್ಟ್ ಕ್ಲಾಸಿಗೆ ಬಂದು ಅಟೆಂಡ್ ಆಗಿವಲ್ಲ, ನಿಜವಾಗ್ಲೂ ನಾವು ಧನ್ಯರು ಅಂತ ಅನ್ನಿಸ್ತಿದೆ ಸರ್ ನಮ್ಗೆ. ಬಟ್ ಇದು ಪ್ರತಿಯೊಬ್ಬರಿಗೂ ಬೇಕಾಗಿರೋದೆ ಸರ್, ಇದು ಎಲ್ಲರಿಗೂ ಬೇಕಿರ್ತಕ್ಕಂಥದ್ದೇ. ಎಲ್ಲದಕ್ಕೂ ಹಣ ಬೇಕೇ ಬೇಕು, ಪ್ರತಿಯೊಂದಕ್ಕೂ ಬೇಕು. ಬಟ್ ಎಲ್ಲೋ ಒಂದು ರೀತಿ ನಾವು ದುಡಿದಿರೋಕ್ಕಿಂತ ಹೆಚ್ಚಿನದಾಗಿ ಇನ್ವೆಸ್ಟ್ ಮಾಡ್ಕೊಳೋದೇ ಇಂಪಾರ್ಟೆಂಟ್ ಅಂತ ತಿಳಿತಿದೆ ಸರ್ ಇಲ್ಲಿ. ಹಾಗೆ ಸೂಪರ್, ಒಳ್ಳೆ ಮಾತು ಹೇಳಿದ್ದೀರಾ. ಹಾಗೆ ಗುರುಗಳ ಶಕ್ತಿ, ಅವರ ತಿಳುವಳಿಕೆ, ಅವರ ಜ್ಞಾನ ಬಗ್ಗೆ ನಿಜ ಹೇಳಬೇಕು, ನೀವು ಸುಳ್ಳು ಹೇಳ್ಬಾರ್ದು. ಇಲ್ಲಿ ನಿಮಗೆ ಏನು ಅನಿಸ್ತಿದೆ ಅವ್ರು? ಚೆನ್ನಾಗಿದೆ ಸರ್, ಚೆನ್ನಾಗಿದೆ ಸರ್. ಅವ್ರು ಏನಂದ್ರೆ ಸರ್, ನಾವು ಒಂದು ಪ್ರಾಣಿ ಪಕ್ಷಿ ಎಲ್ಲೆಲ್ಲೋ ತಮ್ಮ ಆಹಾರನೆಲ್ಲ ಕೂಡಿಟ್ಟುಕೊಂಡು ಜೀವನ ನಡೆಸ್ತಿದೆ. ಬಟ್ ನಮ್ಮ ದೇವರು ನಮಗೆ ತಲೆಯೊಂದು ಕೊಟ್ಟಿದ್ದಾನೆ ಚೆನ್ನಾಗಿರ್ತಕ್ಕಂಥ. ಬಟ್ ನಾವು ಇಷ್ಟೆಲ್ಲ ಜೀವನ ಇಟ್ಕೊಂಡು ನಾವು ಯಾಕೆ ದುಡಿಬೋದು, ನಾವು ಯಾಕೆ ಗಳಿಸ್ಬಾರ್ದು, ನಮ್ಮ ಲೈಫಲ್ಲಿ ನಾವು ಯಾಕೆ ಸಕ್ಸಸ್ಸನ್ನು ಕಾಣಬಾರ್ದು? ನಾವು ಇದ್ರ ಬಗ್ಗೆ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಸರ್. ನಾವೇನೋ ಬಂದ್ವಿ, ಕಾಲು ಏರ್ಲ್ಬಿಡೋ ಏನೋ ಇರದೆ ಅಂತ. ಬಟ್ ಹೋಗೋ ಹೊತ್ನಾಗಂತೂ 100 ತೊಗೊಂಡು ಹೋಗ್ತಾಯಿದ್ದೀವಿ ಸರ್ ಮನೆಗೆ. ಹಾಂ ಸರ್, ಪ್ರತಿಯೊಂದು ಗುರುಗಳು ಏನು ಹೇಳ್ತಿದ್ದಾರಲ್ಲ ಸಲ, ಅದು ಒಂದೂ ಬಿಡಲಾರ್ದಂಗೆ ಮಾಡೋದ್ರಿಂದ, ಪಾಲಿಸೋದ್ರಿಂದ ನಾವು ಯಾವ ಥರ ನಾವು ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡೋದಾಗಿರ್ಬೋದು, ಮಕ್ಕಳದು ಭವಿಷ್ಯದ ನೋಡಲ್ಲಿ ಅವ್ರವ್ರಿಗೆ ಅಮೌಂಟ್ ಎಷ್ಟೆಷ್ಟು ಬೇಕು ಅನ್ನೋದನ್ನು, ಇದ್ರ ಬಗ್ಗೆ ನಮಗೆ ಇದುವರೆಗೂ ಮಾಹಿತಿ ಇರಲಿಲ್ಲ ಸರ್. ಬಟ್ ಇಲ್ಲಿ ಬಂದಮೇಲೆ ನಾವು ಯಾವುದಕ್ಕೆ ಎಷ್ಟೆಷ್ಟು ಅಮೌಂಟ್ ಇರಬೇಕು ಆ ಥರ ನಾವು ಇನ್ವೆಸ್ಟ್ಮೆಂಟ್ ಮಾಡೋದ್ರ ಬಗ್ಗೆ ಬಹಳ ತಿಳ್ಕೊಂಡಿದ್ದೀವಿ ಸರ್. ನಾವು ಎಷ್ಟೋ ಅಮೌಂಟ್ ದುಡಿತೀವಿ, ಬಟ್ ಯಾವ ಥರ ಇಟ್ಕೋಬೇಕು ಅನ್ನೋದೇ ಗೊತ್ತಿರಲಿಲ್ಲ. ಬಟ್ ಇಲ್ಲಿಗೆ ಬಂದಮೇಲೆ ನಾವು ಚೆನ್ನಾಗೇ ಕಲ್ತಿದ್ದೀನಿ ಸರ್. ಈ ಕ್ಲಾಸ್ನಿಂದಂತೂ ಭಾಳ ಕಲಿಸಿದ್ದೀನಿ ಸರ್. ಇದರಿಂದ ಇನ್ನೂ ಹಲವಾರು ಜನರಿಗೆ ಇದ್ರ ಮಾಹಿತಿ ಇನ್ನೂ ದೊಡ್ಡದಾಗಿ ಬೆಳೀಲಿ ಅಂತಲೇ ನನ್ನ ಆಶೆ ಇದೆ ಸರ್. ಸೂಪರ್. ಈ ಮನಿ ಈಸ್ ಹ್ಯಾಪಿನೆಸ್ ಕಾರ್ಯಾಗಾರ ಈ ಪ್ರಪಂಚದ ಎಲ್ಲ ಜನರಿಗೆ ಬೇಕನ್ನಿಸುತ್ತೆ. ಬೇಕು ಸರ್. ಇದು ಪ್ರಪಂಚದ ಎಲ್ಲೋ ಮೂಲೆಯಲ್ಲಿದ್ರೂ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನದಾಗಿ ಮಾಹಿತಿ ಬರಬೇಕು ಸರ್. ಮತ್ತು ಸರ್ ಅಂದ್ರೆ ಮುಂದೊಂದು ದಿನ ನಾನು ಇದ್ರ ಬಗ್ಗೆನೇ ನಾನೊಂದು ಕ್ಲಾಸ್ ಸ್ಕೂಲು ಕಾಲೇಜುಗಳಲ್ಲಿ ಇದ್ರ ಬಗ್ಗೆ ಪಾಠ ಇರಲಿ ಅಂತಾರೆ. ಇದು ಇನ್ನೂ ಹೆಚ್ಚಿನದಾಗಿ ಬರಲಿ ಅನ್ನೋದೇ ನನ್ನ ಆಸೆ ಸರ್. ಆಸೆ ಆಕಾಂಕ್ಷೆ ಕೂಡ ಆಗಿದೆ ಸರ್. ನೀವು 100% ಕರೋಡ್ಪತಿಗಳಾಗ್ತೀರಾ? ಹಾಂ ಸರ್, ಹಾಂ ಸರ್. ಇಲ್ಲಿ ಬಂದಾಗ ಸರ್ ಆಗ್ಬೇಕಂತ ಮಾಡಿದ್ದೀನಿ ಸರ್. ಅದ್ರ ಬಗ್ಗೆ ನಮ್ಮ ಮನೆಯವ್ರ ಜೊತೆನೂ ಮಾತಾಡ್ತಿದ್ದೀನಿ ಸರ್ ಈ ಕ್ಲಾಸಲ್ಲಿ. ಸೂಪರ್. ಹಾಗೆ ಗುರುಗಳೊಂದು ಬ್ಲೆಸ್ಸಿಂಗ್ ಲೆಟರ್ ಇದೆ. ಗುರುಗಳು ಏನು ನಿಮಗೆ ಆಶೀರ್ವಾದ ಮಾಡಿದ್ದಾರೆ ನೋಡೋಣ. ಅಹಂ ಬ್ರಹ್ಮಾಸ್ಮಿ. ನಿಮ್ಮ ಲೈಫ್ ನಿಮ್ಮ ಜವಾಬ್ದಾರಿ. ನಿಮ್ಮ ಇವತ್ತಿನ ಈ ಪರಿಸ್ಥಿತಿಗೆ ಕಾರಣ ನೀವೇ. ನಿಮ್ಮ ಎಲ್ಲ ತಪ್ಪುಗಳು ನಿಮಗೆ ಸಂಪೂರ್ಣವಾಗಿ ಅರ್ಥವಾಗಿದೆ. ಇನ್ನು ಮುಂದೆ ಆ ತಪ್ಪುಗಳನ್ನು ಮಾಡಬೇಡಿ. ಧೈರ್ಯದಿಂದಿರಿ. ಗುರುಗಳು ಹೇಳಿಕೊಟ್ಟ ಎಲ್ಲ ವಿಶ್ವಕ್ರಿಯೆಗಳನ್ನು ತಪ್ಪದೆ ಮಾಡಿ. ಮನಿ ಮೆಡಿಟೇಷನ್ ಮತ್ತು ಮಿರರ್ ಅಫರ್ಮೇಷನ್ ತಪ್ಪದೆ ಮಾಡಿ. ನೀವು ಮನಸ್ಸಿನಲ್ಲಿ ಅಂದಿಕೊಂಡಿದ್ದೆಲ್ಲವೂ ಆರಾಮವಾಗಿ ಆಗುತ್ತದೆ. ಬಿಸ್ನೆಸ್ ಮಾಡಿ, ಲಾಭ ಮಾಡಿ, ದುಡ್ಡಿಗೆ ಮರ್ಯಾದೆ ಕೊಡಿ. ಪ್ರತಿದಿನ ಲೆಕ್ಕ ತಪ್ಪದೆ ಬರೆಯಿರಿ. ಐ ಆಮ್ ರಿಚ್ ಸರ್. ಇದು ನಿಜವಾಗ್ಲೂ ಸರ್, ಇದು ನಾನು ಪಾಯಿಂಟ್ ಔಟ್ ಮಾಡಲೇಬೇಕು ಸರ್. ಇದನ್ನೇ ನಾನು ತಪ್ಪು ಮಾಡಿ, ಇದೇ ನಾವು ತಪ್ಪು ಮಾಡಿದ್ದೀವಲ್ಲ ಅಂತ ನಾನು ಅಂದ್ಕೊಂಡೆ. ಬಟ್ ಗುರುಗಳದ್ದು ಈ ಚೀಟಿ ಬಂದಮೇಲೆ ನನಗೆ ನಿಜವಾಗ್ಲೂ ಗೊತ್ತಾಗಿದೆ ಸರ್. ಇದೇ ಸರ್ ನಾವು ಮಿಸ್ಟೇಕ್ ಮಾಡಿರೋದು. ನಮ್ಮ ಲೈಫಲ್ಲಾದರೂ ನಾನು ಇದೇ ಥರ ಮಿಸ್ಟೇಕ್ ಮಾಡಿ ನಾವು ಈಗ ಹಾಂ ಸರ್, ಈಗ 5 ಡೇಸ್ಲಿಂದನೇ ನಮ್ಮ ಮನೇಲಿ ಎಷ್ಟು ಖರ್ಚಾಗ್ತಿದೆ ಅಂತ ನಾನು ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಸರ್. ಅದೇ ಬಂದಿದೆ ಸರ್. ನನಗೆ ಭಾಳ ಖುಷಿಯಾಗಿದೆ ಸರ್ ಈಗ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್.